ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಶನಿವಾರ ಆಗಿರೋದ್ರಿಂದ ಬಹಳಷ್ಟು ವಿಷಯಗಳು ಇರೋದಿಲ್ಲ. ಹೆಚ್ಚು ವಿಷಯಗಳು ಸ್ಪೋರ್ಟ್ಸ್ ಫೋಕಸ್ ಆಗಿರುತ್ತೆ. ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. US under President Trump imposed new tariffs from October 1, including 100% duty on branded drugs, 25% on heavy duty trucks, and 30 to 50% on furniture, citing flooding of imports into the American market. ಟ್ರಂಪ್ ಅವರ ಸರ್ಕಾರ ಮತ್ತೆ ಇಂಪೋರ್ಟ್ ಡ್ಯೂಟಿಗಳನ್ನ ಜಾಸ್ತಿ ಮಾಡ್ತಾ ಇದೆ, ಟ್ಯಾರಿಫ್ಗಳನ್ನ ವಿಧಿಸ್ತಾ ಇದೆ. ಅಕ್ಟೋಬರ್ 1ರಿಂದ ಜಾರಿಗೆ ಬರೋ ರೀತಿ ನೋಡಿ. ಬ್ರಾಂಡೆಡ್ ಔಷಧಿಗಳ ಮೇಲೆ ಸುಮಾರು 100% ಅಷ್ಟು. ಇನ್ನು ಸರಕು ಸಾಗಣೆ ವಾಹನಗಳಿರುತ್ತಲ್ವಾ, ಹೆವಿ ಡ್ಯೂಟಿ ಟ್ರಕ್ಸ್, ಅದ್ರ ಮೇಲೆ 25%. ಕೆಲವು ಫರ್ನಿಚರ್ಸ್, ಪೀಠೋಪಕರಣಗಳ ಮೇಲೆ 30ರಿಂದ 50% ಸುಂಕವನ್ನ ವಿಧಿಸಿದ್ದಾರೆ. ಇನ್ನು ಟ್ರೇಡ್ ಡೀಲ್ಸ್ ಲೈಕ್ ದೋಸ್ ಅಂಡರ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂಡ್ ಬೈಲ್ಯಾಟರಲ್ ಅಗ್ರಿಮೆಂಟ್ಸ್ ಕ್ಯಾನ್ ಎಕ್ಸೆಂಪ್ಟ್ ಆರ್ ರೆಡ್ಯೂಸ್ ಟ್ಯಾರಿಫ್ಸ್, ಎನ್ಶೋರಿಂಗ್ ಸ್ಮೂದರ್ ಗ್ಲೋಬಲ್ ಟ್ರೇಡ್ ಅಂಡ್ ಮಾರ್ಕೆಟ್ ಆಕ್ಸೆಸ್. ಇಂತಹ ಟ್ರೇಡ್ ರಿಲೇಟೆಡ್ ಟ್ಯಾರಿಫ್ ವಿಧಿಸೋದು ಅಥವಾ ಕೆಲವೊಂದು ಕೋಟಾಗಳಂತಿರುತ್ತೆ, ಅದನ್ನ ಉಪಯೋಗಿಸೋದ್ರಿಂದ ಬೇರೆ ದೇಶಕ್ಕೆ ಸ್ವಲ್ಪ ಅಡೆತಡೆ ಉಂಟಾಗಬಹುದು. ಅದನ್ನ ತಪ್ಪಿಸ್ಲಿಕ್ಕೆ ಈಗ WTO ಅಂತಹ ಕೆಲವು ಸಂಸ್ಥೆಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಅದರ ಮೂಲಕ ಕೆಲವು ಒಪ್ಪಂದಗಳಿರುತ್ತೆ. ಆ ಒಪ್ಪಂದಗಳು ಈ ಸುಂಕವನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ವಿನಾಯಿತಿ ನೀಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಂತಹ ಒಂದು ಒಪ್ಪಂದಗಳನ್ನ ಎಲ್ಲ ಫಾಲೋ ಮಾಡಿದ್ರೆ ಅವಾಗ ವ್ಯಾಪಾರ ಸುಗಮವಾಗಿ ಸಾಗುತ್ತೆ. ಮಾರುಕಟ್ಟೆಯ ಪ್ರವೇಶ ಅಂತಂದ್ರೆ ಒಂದು ದೇಶದ ವಸ್ತುಗಳು ಇನ್ನೊಂದು ದೇಶದ ಮಾರುಕಟ್ಟೆಯಲ್ಲಿ ಸ್ಥಾನವನ್ನು ಖಚಿತಪಡಿಸಿಕೊಳ್ಳೋದು, ಹೀಗೆ ಇಂತಹ ವಿಷಯಗಳಿಗೆ ಆವಾಗ ಅಲ್ಲಿ ಅವಕಾಶ ಸಿಗುತ್ತೆ. ಆದರೆ ಟ್ರಂಪ್ ಅವರ ಸರ್ಕಾರ ಇನ್ನಷ್ಟು ಸುಂಕಗಳನ್ನ ವಿಧಿಸ್ತಾನೆ ಹೋಗ್ತಾ ಇದೆ. ಇನ್ನು ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್, ನಿಸಾರ್ ಅಂತ ಕರೀತೇವೆ. This satellite has sent its first radar images of Earth's surface, providing high detailed data for disaster response, infrastructure monitoring and agriculture. ಭಾರತದ ಇಸ್ರೋ ಜೊತೆಗೆ ನಾಸಾ ಎರಡು ಸಂಸ್ಥೆಗಳು ಸೇರಿಕೊಂಡು ಮುಖ್ಯವಾಗಿ ನಿರ್ಮಾಣ ಮಾಡಿದಂತಹ ಒಂದು ಉಪಗ್ರಹ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅನ್ನೋದು. ಇದು ಮೊದಲ ಇಮೇಜ್ ಅನ್ನ, ಭೂಮಿಯ ಮೇಲ್ಮೈ ಸಂಬಂಧಪಟ್ಟಂತಹ ಒಂದು ಅರ್ತ್ ಸರ್ಫೇಸ್ನ ಇಮೇಜ್ ಅನ್ನ ರವಾನೆ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಅತಿ ಸೂಕ್ಷ್ಮ ವಿವರಗಳ ದತ್ತಾಂಶಗಳು ನಮ್ಗೆ ಸಿಗುತ್ತೆ. ಹೈ ಡೀಟೇಲ್ ಡೇಟಾ ಅಂತ ಕರೀತೇವೆ. ಇಂತಹ ಡೀಟೇಲ್ಗಳಿಂದ ನಾವು ಒಂದು ವಿಪತ್ತು ಬಂದಾಗ, ದೊಡ್ಡ ದೊಡ್ಡ ಡಿಸಾಸ್ಟರ್ ಆಗುತ್ತಲ್ವಾ, ಆ ಸಂದರ್ಭದಲ್ಲಿ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡೋದು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಇದರ ಜೊತೆ ಇನ್ಫ್ರಾಸ್ಟ್ರಕ್ಚರ್, ಬೇರೆ ಬೇರೆ ಮೂಲ ಸೌಕರ್ಯಗಳನ್ನ ಮಾನಿಟರ್ ಮಾಡಲಿಕ್ಕೆ, ಅದರ ಜೊತೆ ಕೃಷಿ ಕ್ಷೇತ್ರಕ್ಕೆ ಈ ಒಂದು ಡೇಟಾ ಬಹಳ ಉಪಯುಕ್ತ ಆಗಿರುತ್ತೆ. SAR ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತಂದ್ರೆ ರೇಡಾರ್ ಇಮೇಜಿಂಗ್ ಸಿಸ್ಟಮ್ ದಟ್ ಯೂಸಸ್ ಮೈಕ್ರೋವೇವ್ ಸಿಗ್ನಲ್ಸ್. ಇದು ಇಂಪಾರ್ಟೆಂಟು. ಫಿಲ್ಮ್ಸ್ ಅಲ್ಲಿ ಕೆಲವೊಂದ್ಸಾರಿ ಇದು ಬರಬಹುದು, ಯಾಕಂತಂದ್ರೆ ಈ ವರ್ಷ ಇದು ಸುದ್ದಿಯಲ್ಲಿ ಇರೋದ್ರಿಂದ ಮುಂದಿನ ಫಿಲ್ಮ್ಸ್ ಅಲ್ಲಿ SAR ಬಗ್ಗೆ ಅಥವಾ ನಿಸಾರ್ ಬಗ್ಗೆ ಕೇಳುವ ಸಾಧ್ಯತೆ ಇದೆ. ಇದು ಯಾವ ಒಂದು ವೇವ್ಸ್ ಗಳನ್ನ ಯೂಸ್ ಮಾಡುತ್ತೆ? ಮೈಕ್ರೋವೇವ್ ಸಿಗ್ನಲ್ ಗಳನ್ನ ಯೂಸ್ ಮಾಡುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ಹೈ ರೆಸಲ್ಯೂಷನ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ ನಮಗೆ ಕಳಿಸುತ್ತೆ. ಇದು ಅರ್ತ್ ಸರ್ಫೇಸ್, ಭೂಮಿಯ ಮೇಲ್ಮೈನ ಅತ್ಯುನ್ನತ ರೆಸಲ್ಯೂಷನ್ ಅಂತ ಕರಿತೀವಲ್ವಾ. ಈಗ 720p 1080p ಅನ್ನೋದೆಲ್ಲ ನೀವು ಕೇಳಿರಬಹುದು. ಅಂತಹ ಪಿಕ್ಸೆಲ್ಗಳಂತಿರುತ್ತೆ, ಅಂತ ಹೈ ರೆಸಲ್ಯೂಷನ್ ಇಮೇಜ್ ಗಳನ್ನ ಇದು ಕಳಿಸುತ್ತೆ. ಅದರಲ್ಲೂ ಕ್ಲೌಡ್ಸ್ ಇರಬಹುದು, ಮೋಡ ಕವಿದ ವಾತಾವರಣ ಇರಬಹುದು, ಅಥವಾ ಡಾರ್ಕ್ನೆಸ್, ಕತ್ತಲಲ್ಲೂ ಸಹ ಚಿತ್ರಗಳನ್ನ ಕಳಿಸುವಂತಹ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ಇದು ಹೊಂದಿರುತ್ತೆ. L ಬ್ಯಾಂಡ್ ರೇಡಾರ್ ಅಂತಿದೆ, ಅದು ನಿಸಾರ್ ಯೂಸ್ ಮಾಡುತ್ತೆ. has longer wavelengths that can penetrate vegetation, forest and soil, making it useful for monitoring ecosystems, land use and crop growth. ಈ L ಬ್ಯಾಂಡ್ ಸಿಸ್ಟಮ್ ಇದೆಯಲ್ವಾ, L ಬ್ಯಾಂಡ್ ರೇಡಾರ್ದು, ಅಂತಂದ್ರೆ ಇದು ತುಂಬಾ ಉದ್ದವಾದ ತರಂಗಾಂತರವನ್ನು ಹೊಂದಿರುತ್ತೆ. ಅದ್ರ ಜೊತೆ ಈಗ ಸಸ್ಯವರ್ಗ ಬೇರೆ ಬೇರೆ ಕಾಡಿನ ಒಳಗಡೆ ಮತ್ತೆ ಮಣ್ಣಿನೊಳಗಡೆ ಸಹ ಸೇರ್ಕೊಂಡು ಅದನ್ನ ಅನಲೈಸ್ ಮಾಡುವಂತ ಸಾಮರ್ಥ್ಯ ಇದಕ್ಕಿರುತ್ತೆ. ಇದರಿಂದಾಗಿ ನಾವು ಬೇರೆ ಬೇರೆ ಪರಿಸರ ವ್ಯವಸ್ಥೆಗಳ ಬಗ್ಗೆ, ಭೂಮಿಯನ್ನ ಯಾವ ರೀತಿ ಬಳಸ್ತಾ ಇದ್ದಾರೆ, ಮತ್ತೆ ಬೆಳೆಗಳನ್ನ ಮೇಲ್ವಿಚಾರಣೆ ಮಾಡೋದು, ಎಲ್ಲಾ ಕಾರ್ಯಗಳನ್ನ ಸ್ವಲ್ಪ ಇನ್ನಷ್ಟು ದಕ್ಷತೆಯಿಂದ ನಾವು ಮಾಡಬಹುದು. ಮುಂದಿನ ವಿಚಾರ, ಸುಪ್ರೀಂ ಕೋರ್ಟ್ ಹೆಲ್ಡ್ ದಟ್ ಟೋಟಲ್ ಬ್ಯಾನ್ ಆನ್ ಫೈರ್ ಕ್ರ್ಯಾಕರ್ಸ್ could harm livelihoods and fuel mafia control, stressing the need for a balanced policy that protects both workers' right and citizens' right to clean environment. ಪಟಾಕಿ ನಿಷೇಧ ಮಾಡೋದ್ರ ಬಗ್ಗೆ ಅವಾಗ ನಾವು
ಸುದ್ದಿಯನ್ನು ಕೇಳ್ತಾ ಇರ್ತೇವೆ. ಸುಪ್ರೀಂ ಕೋರ್ಟ್ ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಗ ಸಂಪೂರ್ಣವಾಗಿ ಪಟಾಕಿನೇ ನಿಷೇಧ ಮಾಡಿಬಿಟ್ರೆ ಅದನ್ನ ಅವಲಂಬಿಸಿರೋರು ಇರ್ತಾರೆ, ಅವರ ಜೀವನೋಪಾಯಕ್ಕೆ ಧಕ್ಕೆ ಬರಬಹುದು. ಮತ್ತೆ ಮಾಫಿಯಾಗಳು ಅಂತಂದ್ರೆ ಇಲ್ಲೀಗಲ್ ಆಗಿ ಆಮೇಲೆ ಅದು ಟ್ರೇಡ್ ಆಗಬಹುದು. ಹಾಗಾಗಿ ಮೊದಲು ಅವರ ಕಾರ್ಮಿಕರ ಹಕ್ಕುಗಳು ಸಹ ಇಂಪಾರ್ಟೆಂಟು. ಅದರ ಜೊತೆ ನಾಗರಿಕರಿಗೆ ಸ್ವಚ್ಛ ಪರಿಸರದ ಹಕ್ಕಿದೆ, ರೈಟ್ ಟು ಅ ಕ್ಲೀನ್ ಎನ್ವೈರ್ಮೆಂಟ್ ಅನ್ನುವಂತ ಹಕ್ಕಿದೆ. ಹಾಗಾಗಿ ಅದು ಎರಡೂ ಸಹ ನಾವು ಸಮತೋಲನ ಮಾಡ್ಕೊಂಡು ಹೋಗ್ಬೇಕು, ಬ್ಯಾಲೆನ್ಸ್ಡ್ ಅಪ್ರೋಚ್ ಅವಶ್ಯಕ ಇದೆ ಈಗ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಗ್ರೀನ್ ಕ್ರ್ಯಾಕರ್ಸ್ ಅಂತ ಇನ್ನೊಂದು ಟರ್ಮ್ ಬರುತ್ತೆ. ದೀಸ್ ಆರ್ ಇಕೋ ಫ್ರೆಂಡ್ಲಿ ಫೈರ್ ಕ್ರ್ಯಾಕರ್ಸ್ ಡೆವಲಪ್ಡ್ ಅಂಡ್ ಸರ್ಟಿಫೈಡ್ ಬೈ ನೀರಿ ಅಂಡ್ ಪೇಸೋ that reduce emissions and are allowed for production under strict condition. ಇದನ್ನ ನೀರಿ ಮತ್ತೆ PS ಇದು ಎರಡರ ಫುಲ್ ಫಾರ್ಮ್ ಏನಂತ ತಿಳ್ಕೊಂಡು ಕಮೆಂಟ್ ಮಾಡಿ, ನಿಮ್ಗೆ ಅದು ಹುಡುಕಿದ್ರೆ ಸಿಗಬಹುದು. ಹಾಗಾಗಿ ಎರಡು ಸೇರ್ಕೊಂಡು ಏನ್ ಮಾಡಿದೆ, ಹಸಿರು ಪಟಾಕಿಗಳು ಅಂತ ಕರೀತೇವೆ, ಅಂತಂದ್ರೆ ಪರಿಸರ ಸ್ನೇಹಿಯಾದ ಪಟಾಕಿಗಳನ್ನ ಅಭಿವೃದ್ಧಿಪಡಿಸಿದಾವೆ. ಇದರಿಂದ ಎಮಿಷನ್ ಹೊರಸೂಸುವಿಕೆ ಕಡಿಮೆ ಆಗುತ್ತೆ, ಮತ್ತೆ ಕೆಲವು ರಿಸ್ಟ್ರಿಕ್ಷನ್ಸ್ ಅಂಡರ್ ಅಲ್ಲಿ, ಸ್ಟ್ರಿಕ್ಟ್ ಕಂಡೀಷನ್ ಅಂಡರ್ ಅಲ್ಲಿ ಇದನ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಅಲೋ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಎಂಫಸೈಸ್ ದಿ ರೈಟ್ ಟು ಕ್ಲೀನ್ ಏರ್ ಇಸ್ ಪಾರ್ಟ್ ಆಫ್ ಆರ್ಟಿಕಲ್ 21. ಆರ್ಟಿಕಲ್ 21ರ ಪ್ರಕಾರ ನಮಗೆ ಬದುಕುವ ಹಕ್ಕಿದೆ. ಆ ಬದುಕುವ ಹಕ್ಕಿನ ಅಡಿಯಲ್ಲಿ ರೈಟ್ ಟು ಕ್ಲೀನ್ ಏರ್, ಸ್ವಚ್ಛ ಗಾಳಿಯನ್ನ ಪಡ್ಕೊಳ್ಳೋ ಹಕ್ಕು ಸಹ ನಮಗೆ ಇರುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಅದನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಿದೆ ಇನ್ ದ ಕಾನ್ಸ್ಟಿಟ್ಯೂಷನ್, ಲಿಂಕಿಂಗ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ವಿತ್ ಫಂಡಮೆಂಟಲ್ ರೈಟ್ಸ್. ಕೇವಲ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಅನ್ನೋದು ಯಾವುದೋ ಒಂದು ಕಾಯ್ದೆ ಮೂಲಕ ಮಾಡೋದಂತ ಮಾತ್ರ ಅಲ್ಲ, ಅದು ನಮ್ಮ ಫಂಡಮೆಂಟಲ್ ರೈಟ್ಸ್ಗೂ ಸಹ ಲಿಂಕ್ ಆಗಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಈ ಮೂಲಕ ತಿಳಿಸ್ತಾ ಇದೆ. US President Donald Trump met Pakistan Prime Minister Shehbaz Sharif in Washington, signaling warming ties with a discussion on trade, tariffs, counter-terrorism and regional peace, including the India-Pakistan ceasefire. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ವಾಷಿಂಗ್ಟನ್ ನಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಇದ್ದಾರಲ್ವಾ ಶಹಬಾಜ್ ಶರೀಫ್ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಮೂಲಕ ಎರಡೂ ದೇಶಗಳ ನಡುವಿನ ಸಂಬಂಧ ಇನ್ನಷ್ಟು ಸುಧಾರಿಸಬಹುದು. ಅವರು ವ್ಯಾಪಾರ ಇರಬಹುದು, ಸುಂಕಗಳು, ಭಯೋತ್ಪಾದನಾ ನಿಗ್ರಹ ಇದೆಲ್ಲದರ ಕುರಿತಾಗಿ ಮಾತುಕತೆ ನಡೆಸಿದ್ದಾರೆ. ಇದ್ರ ಜೊತೆ ಭಾರತ ಮತ್ತೆ ಪಾಕಿಸ್ತಾನ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತಹ ಜೊತೆಗೆ ಪ್ರಾದೇಶಿಕ ಶಾಂತಿಯ ಬಗ್ಗೆ ಮಾತುಕತೆಗಳು ಸಹ ನಡೆದಿದೆ. ಇನ್ನು ವೊಕ್ಯಾಬ್ಯುಲರಿ ನೋಡಿ, ದ ಇನ್ಎಕ್ಸ್ಪೀರಿಯನ್ಸ್ಡ್ ಅಂತಂದ್ರೆ ಅನುಭವ ಇಲ್ಲದೆ ಇರೋ, ಆರ್ ಕ್ಯಾಲೋ ಅಂತಂದ್ರೆ ಅಪಕ್ವ ಅಂತ ಕರಿತೇವೆ, ಇಮ್ಮೆಚೂರ್ ಮೆಚುರಿಟಿ ಇಲ್ಲದೆ ಇರೋದು ಇನ್ಎಕ್ಸ್ಪೀರಿಯನ್ಸ್ಡ್. ಕ್ರಿಟಿಕ್ ಆಫರ್ಡ್ ಅ ವೀಕ್ ಕನ್ಫ್ಯೂಟೇಷನ್ ಆಫ್ ದಿ ಥಿಯರಿ. ಒಂದು ಸಿದ್ಧಾಂತ ಇತ್ತು, ಥಿಯರಿ ಇತ್ತು, ಇನ್ಎಕ್ಸ್ಪೀರಿಯನ್ಸ್ಡ್ ಅನುಭವನೇ ಇಲ್ಲದೆ ಇರೋ ಒಬ್ಬ ಕ್ರಿಟಿಕ್ ಅಂತಂದ್ರೆ ಅದನ್ನ ಟೀಕೆ ಮಾಡುವವರು. ವೀಕ್ ಕನ್ಫ್ಯೂಟೇಷನ್ ಅಂತಂದ್ರೆ ಖಂಡಿಸೋದು, ಡಿಸ್ಪ್ರೂವ್ ರೆಪ್ಯುಟೇಷನ್. ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಇಮ್ಮೆಚೂರ್ ಆಗಿರೋ ಒಬ್ರು ಅದನ್ನ ಖಂಡಿಸ್ತಾ ಇದ್ರು ಒಂದು ಥಿಯರಿಯನ್ನ. ಓನ್ಲಿ ಅರ್ನಿಂಗ್ ಅ ಗ್ರಡ್ಜಿಂಗ್ ರೆಸ್ಪೆಕ್ಟ್ ಫ್ರಾಮ್ ದಿ ಆಡಿಯನ್ಸ್. ಅಂದ್ರೆ ಇದರಿಂದ ಅವರಿಗೆ ನೋಡಿ, ಗ್ರಡ್ಜಿಂಗ್ ಅಂತಂದ್ರೆ ಅನ್ವಿಲ್ಲಿಂಗ್, ರಿಲಕ್ಟೆಂಟ್, ಇಷ್ಟ ಇಲ್ಲದೆ ರೆಸ್ಪೆಕ್ಟ್ ಕೊಡ್ತಾ ಇರ್ತೀವಲ್ವಾ ಕೆಲವೊಂದ್ಸರಿ, ಆ ರೀತಿ ಅಂತಂದ್ರೆ ಅದನ್ನ ಮುಖ್ಯವಾಗಿ ಈಗ ಯಾವುದೋ ವ್ಯಕ್ತಿಯ ಬಗ್ಗೆ ನಾವು ಮನಸ್ಪೂರ್ವಕವಾಗಿ ರೆಸ್ಪೆಕ್ಟ್ ಕೊಡೋದು ಬೇರೆ, ಅಥವಾ ಆ ಒಂದು ಸಂದರ್ಭ ಸಿಚುವೇಶನ್ ಆ ರೀತಿ ಇದೆ ಅನ್ನೋದಕ್ಕೆ ರೆಸ್ಪೆಕ್ಟ್ ಕೊಡೋದು ಬೇರೆ. ಇಲ್ಲೇನಾಗ್ತಾ ಇದೆ, ಇವರು ಅದನ್ನ ಕನ್ಫ್ಯೂಟೇಷನ್ ಮಾಡ್ತಾ ಇದ್ರು, ಖಂಡಿಸ್ತಾ ಇದ್ರು. ಅವಾಗ ಜನರು ಮನಸ್ಸಿಲ್ದೆ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು. He needed to forfend future embarrassment by letting his knowledge of the facts proliferate before speaking again. ಅವರು ಮುಖ್ಯವಾಗಿ needed to forfend future embarrassment ಅಂದ್ರೆ ಮುಜುಗರ ಆಗೋದು. ಹಾಗಾಗಿ ಫಾರ್ಫೆಂಡ್ ಅಂತಂದ್ರೆ ನೋಡಿ, ತಡೆಯೋದು, ಮುಂದೆ ಮುಜುಗರ ಆಗದೆ ಇರೋ ರೀತಿ ಅವರೇ ತಡ್ಕೊಳ್ಬೇಕಾಗಿತ್ತು. ಅಂತಂದ್ರೆ ಲೆಟ್ಟಿಂಗ್ ದಿಸ್ ನಾಲೆಜ್ ಆಫ್ ದಿ ಫ್ಯಾಕ್ಟ್ಸ್ ಪ್ರಾಲಿಫರೇಟ್ ಬಿಫೋರ್ ಸ್ಪೀಕಿಂಗ್ ಅಗೇನ್. ಮುಜುಗರ ಆಗ್ಬಾರ್ದು ಅಂತಂದ್ರೆ ನಾಲೆಜ್ ಆಫ್ ಫ್ಯಾಕ್ಟ್, ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡು ಪ್ರಾಲಿಫರೇಟ್ ಮಾಡೋದು ಅಂತಂದ್ರೆ ಅದನ್ನ ಇಲ್ಲಿ ಮಲ್ಟಿಪ್ಲೈ ಅಂತ ಇದೆ, ಇನ್ಕ್ರೀಸ್ ರ್ಯಾಪಿಡ್ಲಿ ಅಂತ ಇದೆ ಅರ್ಥ. ಪ್ರಾಲಿಫರೇಟ್ ಅಂತಂದ್ರೆ ಆ ಫ್ಯಾಕ್ಟ್ಗಳ ಒಂದು ಬಲದ ಮೂಲಕ ಸತ್ಯಗಳನ್ನ ಮುಂದ್ಗಡೆ ಇಟ್ಟು ವಾದ ಮಾಡೋದು. ಹಾಗಾಗಿ ಮತ್ತೆ ಮಾತನಾಡೋಕ್ಕಿಂತ ಮೊದಲು ಸತ್ಯವನ್ನ ತಿಳ್ಕೊಂಡಿರ್ಬೇಕಾಗಿತ್ತು, ಇಲ್ದಿದ್ರೆ ಅವರು ಮುಜುಗರ ಅನುಭವಿಸಬಹುದು ಮುಂದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ satellite. It employs microwave-based radar imaging that can capture high-resolution images even in cloudy or dark condition.
L-band radar is particularly suited for monitoring vegetation, forest and soil. Its applications are limited to agricultural crop monitoring only. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇದರಲ್ಲಿ? ಓನ್ಲಿ ಒನ್, ಓನ್ಲಿ ಟು, ಓಲ್ ತ್ರೀ, ನನ್. ಓನ್ಲಿ ಟು ಸರಿಯಾದ ಉತ್ತರ, ಯಾಕಂದ್ರೆ 1 ಮತ್ತೆ 2ನೇದು ಕರೆಕ್ಟ್. 3 is ರಾಂಗ್. ಯಾಕೆ ಹೇಳಿ? ನಿಸಾರ್ ಅಪ್ಲಿಕೇಶನ್ಸ್ ಎಕ್ಸ್ಟೆಂಡ್ ಟು ಡಿಸಾಸ್ಟರ್ ರೆಸ್ಪಾನ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಮಾನಿಟರಿಂಗ್ ಆಸ್ ವೆಲ್. ಇದೇನು ಕೊಟ್ಟಿದ್ದಾರೆ? ಅಗ್ರಿಕಲ್ಚರ್ ಕ್ರಾಪ್ ಮಾನಿಟರಿಂಗ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ರಾಂಗ್. Consider the following statement regarding firecrackers and constitutional right in India. Supreme Court has linked the right to clean air with Article 21 of the Constitution. Total ban on firecrackers was upheld as necessary to protect the environment. ನೋಡಿ, 2ನೇ ಸ್ಟೇಟ್ಮೆಂಟ್, ಟೋಟಲ್ ಬ್ಯಾನ್ ಆನ್ ಫೈರ್ ಕ್ರ್ಯಾಕರ್ಸ್ ಅದನ್ನು ಅಪ್ಹೆಲ್ಡ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಗ್ರೀನ್ ಕ್ರ್ಯಾಕರ್ ಸರ್ಟಿಫೈಡ್ ಬೈ ನೀರಿ ಅಂಡ್ ಪ್ಯಾಸೋ ಆರ್ ಪರ್ಮಿಟೆಡ್ ಅಂಡರ್ ರೆಗ್ಯುಲೇಟೆಡ್ ಕಂಡೀಷನ್. ಯಾವ್ದಿರಬಹುದು ಕರೆಕ್ಟ್? ಇದರಲ್ಲಿ 1 and 3 ಆರ್ ಕರೆಕ್ಟ್. 2 is ಇನ್ಕರೆಕ್ಟ್. ಯಾಕೆ ಹೇಳಿ? ಬಿಕಾಸ್ ಕೋರ್ಟ್ ರಿಜೆಕ್ಟೆಡ್. ಅಲ್ಲಿ ಹೇಳ್ತಾ ಇರೋದು ಅಪ್ಹೆಲ್ಡ್ ಮಾಡಿದ್ದಾರೆ ಅಂತ, ಆದ್ರೆ ಕೋರ್ಟ್ ರಿಜೆಕ್ಟ್ ಮಾಡಿದೆ ಟೋಟಲ್ ಬ್ಯಾನ್ ಆನ್ ಅಂಡ್ ಇನ್ಸ್ಟೆಡ್ ಕಾಲ್ಡ್ ಅ ಬ್ಯಾಲೆನ್ಸ್ಡ್ ಪಾಲಿಸಿ. ಇದರ ಬದಲು ಒಂದು ಸಮತೋಲಿತ ನೀತಿಯನ್ನ ಜಾರಿಗೆ ತಗೊಂಡು ಬನ್ನಿ ಅಂತ ಕೋರ್ಟ್ ಹೇಳಿದೆ. ಇದರ ಮೇಲೆ ಒಂದು ಆರ್ಟಿಕಲ್ ಬಗ್ಗೆ ನೋಡೋಣ. ನೋಡಿ, ಅಪ್ಗ್ರೇಡಿಂಗ್ ಶಿಪ್ ಯಾರ್ಡ್ಸ್. ಇಂಡಿಯಾ ಹ್ಯಾಸ್ ಅನೌನ್ಸ್ಡ್ 69,725 crore ಪ್ಯಾಕೇಜ್ ಇಂಪ್ರೂವ್ ಶಿಪ್ ಬಿಲ್ಡಿಂಗ್. ದೊಡ್ಡ ದೊಡ್ಡ ಹಡಗುಗಳನ್ನ ನಿರ್ಮಾಣ ಮಾಡ್ಲಿಕ್ಕೋಸ್ಕರ ನಮ್ಮ ದೇಶದಲ್ಲಿ ಈಗ 69,725 ಕೋಟಿಯ ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಿದ್ದೇವೆ. This replaces the 2015 package, which ends in March 2026. ಇದು 2015ರಲ್ಲಿ ಒಂದು ಪ್ಯಾಕೇಜ್ ಇತ್ತು, ಅದು ಈಗ ನೆಕ್ಸ್ಟ್ ಇಯರ್ ಮಾರ್ಚ್ಗೆ ಎಂಡ್ ಆಗುತ್ತೆ. ಅದನ್ನ ಈ ಹೊಸ ಪ್ಯಾಕೇಜ್ ರಿಪ್ಲೇಸ್ ಮಾಡುತ್ತೆ. Despite subsidies earlier, India built only a few small merchant ships in the last 10 years. ಎಷ್ಟೋ ಸಬ್ಸಿಡಿಗಳನ್ನ ಕೊಟ್ಟರೂ ಸಹ ಕಳೆದ 10 ವರ್ಷಗಳಲ್ಲಿ ಕೆಲವು ಚಿಕ್ಕ ಚಿಕ್ಕ ಮರ್ಚೆಂಟ್ ಶಿಪ್ ಗಳನ್ನ ಬಿಲ್ಡ್ ಮಾಡಿದ್ದಾರೆ. ಯಾಕಂತಂದ್ರೆ ಇಂಡಿಯಾ ಮೇನ್ಲಿ ಬಿಲ್ಡ್ಸ್ ಡಿಫೆನ್ಸ್ ಶಿಪ್ಸ್. ರಕ್ಷಣಾ ಹಡಗುಗಳನ್ನೇ ಜಾಸ್ತಿ ಬಿಲ್ಡ್ ಮಾಡ್ತಾ ಇದ್ದೇವೆ. ಬಟ್ ಸ್ಟ್ರಗಲ್ ಟು ಬಿಲ್ಡ್ ಲಾರ್ಜ್ ಕಮರ್ಷಿಯಲ್ ಶಿಪ್. ಒಂದು ಡಿಫೆನ್ಸ್ ಶಿಪ್ಗಳು, ಇನ್ನೊಂದು ಮರ್ಚೆಂಟ್ ಶಿಪ್ಗಳು, ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡೋದು. ಅದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ, ಸ್ಟ್ರಗಲ್ ಪಡ್ತಾ ಇದ್ದೇವೆ ಅದನ್ನ ಬಿಲ್ಡ್ ಮಾಡೋದ್ರಲ್ಲಿ. ಯಾಕಂತಂದ್ರೆ ಮೊದಲನೇದು ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್. ಯಾಕಂದ್ರೆ ನಮ್ಮ ಶಿಪ್ ಯಾರ್ಡ್, ಇಂಡಿಯನ್ ಶಿಪ್ ಯಾರ್ಡ್ಸ್ ಲ್ಯಾಕ್ ಲಾರ್ಜ್ ಕ್ರೇನ್ಗಳು. ಈ ಶಿಪ್ ಯಾರ್ಡ್ಗಳಲ್ಲಿ, ಬಂದರು ಪ್ರದೇಶಗಳಲ್ಲಿ ಈಗ ಅದನ್ನ ಬಿಲ್ಡ್ ಮಾಡೋ ಒಂದು ಸ್ಥಳದಲ್ಲಿ ದೊಡ್ಡ ದೊಡ್ಡ ಕ್ರೇನ್ಗಳಿಲ್ಲ. ಲಾಂಗ್ ಅಸೆಂಬ್ಲಿ ಲೈನ್ಗಳು, ಅಸೆಂಬಲ್ ಮಾಡ್ಲಿಕ್ಕೆ ಎಲ್ಲಾ ವಸ್ತುಗಳನ್ನ ಸರಿಯಾಗಿ ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂಡ್ ಸ್ಪೇಸ್ ಟು ಬಿಲ್ಡ್ ಪ್ರೀ ಫ್ಯಾಬ್ರಿಕೇಟೆಡ್ ಶಿಪ್ ಬ್ಲಾಕ್ಸ್. ಅಂತಂದ್ರೆ ಈಗ ಅಸೆಂಬ್ಲಿ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆಯಿಂದ ತರಿಸ್ತೇವೆ. ಕೊರಿಯಾ, ಜಪಾನ್, ಚೀನಾ ಪ್ರೀ ಫ್ಯಾಬ್ರಿಕೇಟೆಡ್ ಶಿಪ್ ಬ್ಲಾಕ್ ಗಳಿರುತ್ತೆ. ಹಾಗಾಗಿ ಅದು ಅಂಥದನ್ನ ನಾವು ನಿರ್ವಹಿಸಲಿಕ್ಕೆ ಬೇಕಾದ ಸ್ಥಳಾವಕಾಶದ ಕೊರತೆ ಇದೆ. ಇನ್ನು ಸ್ಲೋ ಟೈಮ್ ಲೈನ್ಸ್. ಬಿಲ್ಡಿಂಗ್ ಅ ಶಿಪ್ ಟೇಕ್ಸ್ 2 to 3 years. ಒಂದು ಶಿಪ್ ಅನ್ನ ಬಿಲ್ಡ್ ಮಾಡಬೇಕು ಅಂತಂದ್ರೆ 2 ರಿಂದ 3 ವರ್ಷ ಬೇಕು. ಗ್ಲೋಬಲಿ ಇಟ್ ಟೇಕ್ಸ್ ಜಸ್ಟ್ ಅಬೌಟ್ 1 year. ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಗೆ 1 ವರ್ಷ ಸಾಕು, ನಮಗೆ 2 ರಿಂದ 3 ವರ್ಷ ಬೇಕಾಗುತ್ತೆ. ಆನ್ಸಿಲರೀಸ್ ಮಿಸ್ಸಿಂಗ್. ಕೆಲವೊಂದು ಪಾರ್ಟ್ಸ್, ಕಂಪೋನೆಂಟ್ಸ್ ಫಾರ್ ಶಿಪ್ಸ್ ಆರ್ ನಾಟ್ ಪ್ರೊಡ್ಯೂಸ್ಡ್ ಎಫಿಷಿಯೆಂಟ್ಲಿ ಇನ್ ಇಂಡಿಯಾ. ನಮ್ಮ ದೇಶದಲ್ಲೇ ಕೆಲವೊಂದು ಪಾರ್ಟ್ಸ್ ಗಳು ಪ್ರೊಡ್ಯೂಸ್ ಆದ್ರೂ ಅದು ಎಫಿಷಿಯೆಂಟ್ ಆಗಿರೋದಿಲ್ಲ, ಪ್ರೊಡಕ್ಷನ್ ಎಫಿಷಿಯೆಂಟ್ ಆಗಿ ಆಗ್ತಾ ಇಲ್ಲ. ಫಿನಾನ್ಸ್ ಇಶ್ಯೂಸ್ ಅಲ್ವಾ. ಲೋನ್ಸ್ ಆರ್ ಚೀಪರ್ ಫಾರ್ ಬಿಗ್ ಶಿಪ್ಸ್, ಆದ್ರೆ ಸ್ಮಾಲರ್ ಶಿಪ್ಸ್ ಸ್ಟಿಲ್ ಸ್ಟ್ರಗಲ್ ಟು ಗೆಟ್ ಗುಡ್ ಫಿನಾನ್ಸಿಂಗ್. ದೊಡ್ಡ ದೊಡ್ಡ ಶಿಪ್ ಗಳಿಗೆ ಚೀಪ್ ಆಗಿ ಲೋನ್ ಸಿಗಬಹುದು, ಆದ್ರೆ ಸ್ಮಾಲರ್ ಶಿಪ್ಸ್ ಗಳಿಗೆ ಫಿನಾನ್ಸಿಂಗ್ ಹೆಲ್ಪ್ ಸಿಗ್ತಾ ಇಲ್ಲ. ಸ್ಕಿಲ್ ಗ್ಯಾಪ್ ಇದೆ. ಅನ್ಲೈಕ್ ಚೀನಾ, ಇಂಡಿಯಾ ಲ್ಯಾಕ್ಸ್ ಡೆಡಿಕೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಟು ಟ್ರೈನ್ ಮ್ಯಾನ್ ಪವರ್ ಇನ್ ಶಿಪ್ ಬಿಲ್ಡಿಂಗ್. ಚೀನಾದಲ್ಲಿ ಪ್ರತಿಯೊಂದು ಸೆಕ್ಟರಿಗೂ ಅದರದೇ ಆದ ಒಂದು ಫೀಲ್ಡ್ ಇರುತ್ತೆ, ಅಥವಾ ಅಲ್ಲಿ ಟ್ರೈನಿಂಗ್ ಸಪರೇಟ್ ಆಗಿರುತ್ತೆ. ನಮ್ಮ ದೇಶದಲ್ಲಿ ಈ ಶಿಪ್ ಬಿಲ್ಡಿಂಗ್ ಗೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಪಡ್ಕೊಂಡಿರೋರು ಬಹಳ ಕಡಿಮೆ ಇದ್ದಾರೆ. ಇನ್ನು ಈ ಹೊಸ ಪ್ಯಾಕೇಜ್ ನಲ್ಲಿ ಏನ್ ಪ್ಲಾನ್ ಮಾಡಿದ್ದಾರೆ? ಹೊಸ ಪ್ಯಾಕೇಜು ಅಪ್ಗ್ರೇಡ್ ಶಿಪ್ ಯಾರ್ಡ್ಸ್ ವಿತ್ ಮಾಡರ್ನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಈ ಶಿಪ್ ಯಾರ್ಡ್ ಗಳನ್ನ ಹೊಸ ಟೆಕ್ನಾಲಜಿ ಮೂಲಕ, ಮ್ಯಾನೇಜ್ಮೆಂಟ್ ಮೂಲಕ ಕರೆಕ್ಟ್ ಆಗಿ ಅದನ್ನು ನಿರ್ವಹಿಸಿಕೊಂಡು ಹೋಗೋದು. ಕ್ರಿಯೇಟ್ ಕ್ಲಸ್ಟರ್ಸ್ ಅಂದ್ರೆ ಇಂಡಸ್ಟ್ರಿಯಲ್ ಹಬ್ಸ್ ಗಳನ್ನ ನಿರ್ಮಾಣ ಮಾಡೋದು. ಬೇರೆ ಬೇರೆ ಶಿಪ್ ಬಿಲ್ಡಿಂಗ್ ನ ಪಾರ್ಟ್ ಗಳು ಇರುತ್ತಲ್ವಾ, ಇಂಜಿನ್, ಆನ್ಸಿಲರೀಸ್ಗಳು, ಅದಕ್ಕೋಸ್ಕರ ಒಂದು ಕ್ಲಸ್ಟರ್ ಗಳನ್ನ ಬಿಲ್ಡ್ ಮಾಡೋದು. ಇನ್ನು ಸಪೋರ್ಟ್ ಶಿಪ್ ಓನರ್ಸ್ ವಿತ್ ಫಿನಾನ್ಸಿಂಗ್ ಫಾರ್ ನ್ಯೂ ಶಿಪ್ ಆರ್ಡರ್ಸ್. ಹೊಸ ಹೊಸ ಶಿಪ್ ಆರ್ಡರ್ ಗಳಿಗೆ ಅವರಿಗೆ ಫಿನಾನ್ಸಿಂಗ್ ಅವಶ್ಯಕತೆ ಇರುತ್ತೆ, ಆ ಒಂದು ಹಣಕಾಸಿನ ಸಹಾಯವನ್ನ ಮಾಡೋದು. ಆದ್ರೆ ನೋಡಿ, ಇವನ್ ವಿತ್ ಸಬ್ಸಿಡೀಸ್
ಶಿಪ್ ಓನರ್ಸ್ ಅವಾಯ್ಡ್ ಇಂಡಿಯನ್ ಶಿಪ್ ಯಾರ್ಡ್. ಸಬ್ಸಿಡಿ ಕೊಟ್ಟರು ಸಹ ಈ ಶಿಪ್ ಓನರ್ಗಳು ಇಂಡಿಯನ್ ಶಿಪ್ ಯಾರ್ಡ್ ಅನ್ನು ಅವಾಯ್ಡ್ ಮಾಡ್ತಾರೆ. ಯಾಕಂತಂದ್ರೆ ಡಿಲೇ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ನೋ ಲಾಂಗ್ ಟರ್ಮ್ ಡಿಮ್ಯಾಂಡ್ ವಿಸಿಬಿಲಿಟಿ. ತುಂಬಾ ದಿನಗಳ ಕಾಲ ದೀರ್ಘಾವಧಿಯಲ್ಲಿ ಇಲ್ಲಿ ಡಿಮ್ಯಾಂಡ್ ಇರುತ್ತೆ ಅಂತ ನಂಬಿಕೆ ಇಲ್ಲ. ಇಂಡಿಯಾ ಪ್ರಮೋಟ್ಸ್ ಗ್ರೀನ್ ಫ್ಯೂಯಲ್. ಈಗ ಕಾಕಿನಾಡ ಕೊಚ್ಚಿ ಮೂಲಕ ಗ್ರೀನ್ ಫ್ಯೂಯಲ್ ಗಳನ್ನ ಪ್ರಮೋಟ್ ಮಾಡ್ತೇವೆ, ಬಟ್ ಡಸಂಟ್ ಲಿಂಕ್ ಇಟ್ ವಿತ್ ಬಿಲ್ಡಿಂಗ್ ಗ್ರೀನ್ ಶಿಪ್ ಟು ಕ್ಯಾರಿ ದೆಮ್. ಅಂದ್ರೆ ಅದಕ್ಕೋಸ್ಕರ ಗ್ರೀನ್ ಶಿಪ್ ಗಳನ್ನ ಲಿಂಕ್ ಮಾಡೋದ್ರಲ್ಲಿ ನಾವು ಹಿಂದುಳಿದಿದ್ದೇವೆ. ಇನ್ನು ಗ್ಲೋಬಲ್ ಕಂಪ್ಯಾರಿಸನ್ ನೋಡೋದಾದ್ರೆ ಕೊರಿಯಾ, ಜಪಾನ್, ಚೀನಾ ವೆರಿ ಫಾಸ್ಟ್ ಅಂಡ್ ಎಫಿಷಿಯಂಟ್. ನೋಡಿ, ಶಿಪ್ ಬಿಲ್ಟ್ ಇನ್ 1 year. ಇಲ್ಲೆಲ್ಲ 1 ವರ್ಷದೊಳಗಡೆ ಶಿಪ್ ಬಿಲ್ಡ್ ಆಗ್ಬಿಡುತ್ತೆ. ಇಂಡಿಯಾದಲ್ಲಿ ಸ್ಲೋ ಮತ್ತೆ ಕಾಸ್ಟ್ ಜಾಸ್ತಿ ಇದೆ. ಓನರ್ಸ್ ಪ್ರಿಫರ್ ಇಂಪೋರ್ಟಿಂಗ್ ಶಿಪ್ಸ್ ರಾದರ್ ದನ್ ಬಿಲ್ಡಿಂಗ್ ಹಿಯರ್. ಹಾಗಾಗಿ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತಾರೆ ಹೊರತು ಇಲ್ಲಿ ಬಿಲ್ಡ್ ಮಾಡೋದಿಲ್ಲ. ಏನ್ ಮಾಡ್ಬೇಕು ಇದಕ್ಕೆ? ಇಂಡಿಯಾ ಮಸ್ಟ್ ಸ್ಟಾರ್ಟ್ ಸ್ಮಾಲ್, ಶಿಪ್ಸ್ ಆಫ್ 500 ಗ್ರಾಸ್ ಟೋನೇಜ್ ಅಂಡ್ ಅಬವ್. ಮೊದಲು ಚಿಕ್ಕ ಚಿಕ್ಕ ಶಿಪ್ ಗಳಿಂದ ಸ್ಟಾರ್ಟ್ ಮಾಡೋಣ, ಗ್ರಾಜುವಲ್ ಆಗಿ ಅದನ್ನ ಸ್ಕೇಲ್ ಅಪ್ ಮಾಡೋಣ, ನಿಧಾನವಾಗಿ ವಿಸ್ತರಿಸ್ತಾ ಹೋಗೋಣ. ಪ್ರೊವೈಡ್ ಲಾಂಗ್ ಟರ್ಮ್ ಆಫ್ ಟೇಕ್ ಪಾಸಿಬಿಲಿಟಿ. ಫಾರ್ ಎಕ್ಸಾಂಪಲ್ ನೋಡಿ, ಕಾಂಟ್ರಾಕ್ಟ್ ವಿತ್ ಇಂಡಿಯನ್ ಪವರ್ ಯುಟಿಲಿಟೀಸ್ ಫಾರ್ ಕೋಲ್ ಟ್ರಾನ್ಸ್ಪೋರ್ಟ್. ನಮ್ಮ ದೇಶದಲ್ಲೇ ಬೇರೆ ಬೇರೆ ಸಂಸ್ಥೆಗಳಿದೆ, ಅದರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಕೋಲ್ ಟ್ರಾನ್ಸ್ಪೋರ್ಟ್ ಇರಬಹುದು. ಆಯಿಲ್ ಕಂಪನೀಸ್ ಸೈನಿಂಗ್ ಅ ಲಾಂಗ್ ಟರ್ಮ್ ಚಾರ್ಟರ್ಸ್ ಫಾರ್ ಕ್ರೂಡ್ ಇಂಪೋರ್ಟ್. ಕ್ರೂಡ್ ಇಂಪೋರ್ಟ್ ಗೆ ಸಂಬಂಧಪಟ್ಟ ಹಾಗೆ ಆಯಿಲ್ ಕಂಪನಿಗಳು ಲಾಂಗ್ ಟರ್ಮ್ ಚಾರ್ಟರ್ ಗಳಿಗೆ ಸೈನ್ ಮಾಡೋದು. ಹಾಗಾಗಿ ಸಚ್ ಕಾಂಟ್ರಾಕ್ಟ್ಸ್ ವಿಲ್ ಗಿವ್ ಶಿಪ್ ಓನರ್ಸ್ ಕಾನ್ಫಿಡೆನ್ಸ್ ಆರ್ಡರ್ ನ್ಯೂ ಶಿಪ್ಸ್ ಫ್ರಮ್ ಇಂಡಿಯನ್ ಯಾರ್ಡ್ಸ್. ಹೀಗೆ ದೇಶೀಯ ಮಟ್ಟದಲ್ಲಿ ಎಲ್ಲರ ಜೊತೆ ಒಂದು ಕೋಆರ್ಡಿನೇಷನ್ ಇದ್ದಾಗ ಈಗ ಶಿಪ್ ಓನರ್ ಗಳಿಗೆ ಆವಾಗ ಕಾನ್ಫಿಡೆನ್ಸ್ ಬರುತ್ತೆ. ಆವಾಗ ಅವರು ನಮ್ಮ ಇಂಡಿಯನ್ ಯಾರ್ಡ್ ಗಳಿಂದ ಶಿಪ್ ಗಳನ್ನ ಆರ್ಡರ್ ಮಾಡಬಹುದು. ಹಾಗಾಗಿ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಸುಧಾರಣೆ ಆಗುವ ಅವಶ್ಯಕತೆ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.